ಅಕ್ಕ ನಂಗೆ ಯಾಕೋ ಭಾಳ ಹೆದರಿಕೆ ಆಗಕತ್ತೈತಿ. ಅಯ್ಯೋ ಯಾಕೆ ರಮ್ಯಾ, ಯಾಕೆ ಹೆದರ್ಬೇಕಾ? ಏನೂ ಆಗೋಂಗಿಲ್ಲ. ನೀನು ಈ ಮಲ್ಟಿನ್ಯಾಷನಲ್ ಹಾಸ್ಪಿಟ್ಲಿಗೆ ಬಂದೇನ? ಏನು ನಿನಗೆ ಸರ್ಜರಿ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ ಅಂತ ಏನಾರ ಹೇಳಾರ? ಇಲ್ಲಲ್ಲ, ಇದು ಆಯುರ್ವೇದಿಕ್. ಏನು ಹೆದರಿಕೆ ಇಲ್ಲ, ಏನು ಸರ್ಜರಿ ಇಲ್ಲ, ಏನೂ ಇರಲ್ಲ. ಇಲ್ಲೇ ಬರೀ ಮಸಾಜು ಮೆಡಿಸಿನ್ಸ್ ಎಲ್ಲ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಿನಗೆ ಒಳ್ಳೆ ಆರೋಗ್ಯ ಪದ್ಧತಿನ ಮೇಂಟೈನ್ ಮಾಡಕ್ಕೆ ಹೇಳ್ತಾರ. ಒಳ್ಳೆ ಆಹಾರ ಎಲ್ಲ ಕೊಟ್ಟು ಅದ್ರ ಮೂಲಕ ನಿನ್ನ ದೇಹನ ಸರಿಪಡಿಸೋ ರೀತಿ ಇದೆ. ಹಾಗಾಗಿ ನಿಮ್ಗೆ 10-12 ದಿವಸ ಇಲ್ಲೇ ಇರಬೇಕು ಅಂತ ಹೇಳೋದು. ಅಷ್ಟಕ್ಕೆಲ್ಲ ಭಯ ಪಡೋದೇನು? ಅಷ್ಟಕ್ಕೂ ಸುರೇಶ್ ಇಲ್ಲೇ ಇರ್ತಾನ, ನಾನ ನಿನ್ನ ಜೊತೆಗೆ ಇರ್ತಿದ್ದೆ. ಅಯ್ಯೋ ಅಕ್ಕ, ಪಾಪು ಇನ್ನು ಭಾಳ ಸಣ್ಣಕ್ಕೆದಾಳ, ಸರಿ ಆಗೋದಿಲ್ಲ. ಅದ್ರ ಸಲುವಾಗಿನ ನಾನು ಸುಮ್ಮನಾಗಿದ್ದು. ನನಗೂ ಇಂಥ ಪ್ರಕೃತಿ ಚಿಕಿತ್ಸೆ ಒಳಗಡೆ ನನಗೆ ಇರಬೇಕಂತ ಭಾಳ ಆಸೆ. ಆದ್ರೆ ಏನು ಮಾಡೋದು, ನೀವು ಇವಾಗ ಕರ್ಕೊಂಬಂದಿರುವ ಲಾಸ್ಟ್ ಇಯರು ಅಥವಾ ಪಾಪು ಊಟಕ್ಕಿಂತ ಮುಂಚೆ ಆಗಿದ್ರೆ ನಾನು ನಿನ್ನ ಜೊತೆಗೆ ಒಂದು 15 ದಿವಸ ಇದ್ದು ಆರಾಮ್ ರೆಸ್ಟ್ ತೊಗೊಂಡು ಬರ್ತಿದ್ದೆ ನೋಡು. ಇದೆಲ್ಲ ಕ್ಲೈಮೇಟ್ ನೋಡಿದ್ರೆ ನನಗೂ ಎಷ್ಟು ಸಮಾಧಾನ ಅನ್ಸಾತೈತಿ. ಆದ್ರೂ ಒಂದು ಕಡೆ ಅಳಕಿದ್ದೇ ಇರ್ತೈತಲ್ಲಕ್ಕ, ಅಂದ್ರೆ ಎಲ್ಲ ವಾಸಿ ಆಗ್ತೈತೋ ಇಲ್ಲೋ ಅಂತ ಹೇಳಿ. ಎಲ್ಲ ವಾಸಿ ಆಗ್ತೈತಿ. ಆ ಧೈರ್ಯ ನಿನ್ನ ಮನಸ್ಸೊಳಗಡೆ ಇರಬೇಕು. ಅಂದಾಗ ಎಲ್ಲ ತಾನ ಹೋಗ್ತೈತಿ. ತಲೆ ಕೆಡ್ಸ್ಕೊಬೇಡ. ನೀನು ಆರಾಮಾಗಿ ಟ್ರಿಪ್ಪಿಗೆ ಬಂದೇನಂತ ಅನ್ಕೋ. ಹಾಕ ನಿನ್ನ ಮಾತು ಕೇಳಿ ಈಗ ಸಮಾಧಾನ ಆತ್ ನೋಡು. ರಮ್ಯಾ, ಮಧು, ಹೋಗೋಣ ಒಳಗ? ಹಾ ರೀ, ಹೋಗೋಣ ನಡೀರಿ. ಅಣ್ಣ, ಈ ನೇಚರ್ ಎಲ್ಲ ಎಷ್ಟು ಚೆನ್ನಾಗೈತಲ್ಲ, ನನಗಂತೂ ಮನ್ಸಿಗೆ ಬಹಳ ಸಮಾಧಾನ ಆಗತೈತಿ ನೋಡು. ಈ ಹಚ್ಚ ಹಸಿರು ತುಂಬಿರುವಂತ ಪರಿಸರ, ಈ ಪರಿಸರ ಹೆಂಗೈತಂತಂದ್ರ ಯಾರ ಎಷ್ಟು ಟೆನ್ಷನ್ ಇದ್ದವ್ರು ಬಂದ್ರು ಸಹಿತ ಈ ಪರಿಸ್ಥಿತಿ ನೋಡಿದ ತಕ್ಷಣ, ಅಂದ್ರೆ ಈ ಪರಿಸರ ನೋಡಿದ ತಕ್ಷಣ ಅವ್ರ ಮನ್ಸಿಗೆ ಸಮಾಧಾನ ಅನಿಸ್ಬೇಕು. ನನಗೂ ಹೆಂಗ ಅನ್ಸಕತ್ಬಿಟ್ಟೈತಂದ್ರ ಒಂದು ವಾರ ಇಲ್ಲೇ ಇದ್ದ ಈ ಮಸಾಜ್ ಅದು ಇದು ಮಾಡಿಸ್ಕೊಂಡು ಎಲ್ಲ ಟೆನ್ಷನ್ನ ರಿಲೀಫ್ ಮಾಡ್ಕೋಬೇಕು ಅನ್ಸಾತೈತಿ ನೋಡು. ಅದನ್ನ ಏನು ಮಾಡಲಿ, ಎಲ್ಲ ಕೆಲಸ ಭಾಳ ಇದಾವ ಪೆಂಡಿಂಗ್ ವರ್ಕ್. ರೀ ನನಗೂ ಹಂಗ ಅನ್ಸಾತೈತೆ ನೋಡ್ರಿ. ಭಾವ ಒಂದು ಕೆಲಸ ಮಾಡ್ರಿ, ನಂದೆಲ್ಲ ಈ ಟ್ರೀಟ್ಮೆಂಟ್ ಮುಗಿತೈತಲ್ಲ, ನಾನು ಪಾಪನ್ ಕರ್ಕೊಂಡು ಮನೆಯಾಗ ಇರ್ತೀನಿ. ನೀವು ಅಕ್ಕ ಬಂದು ಇಲ್ಲೇ ಒಂದು ವಾರ ಇದ್ದು ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬರ್ರಿ. ನೀ ಏನೋ ಹೇಳ್ತೀವ, ಆದ್ರ ಪಾಪು ಇನ್ನೂ ಸಣ್ಣಕ್ಕದಾಳಲ್ಲ, ನಾ ಏನೋ ಬರ್ಬೋದು, ಆದ್ರ ಮಧು ಬರಕಾಗಂಗಿಲ್ಲ. ಈಗ ನೋಡಿದಿಲ್ಲ, 1-2 ತಾಸು ಆಕಿನ ಮನ್ಯಾಗ ಬಿಟ್ಟು ಬರ್ಬೇಕಂದ್ರ ಎಷ್ಟು ಹರಸಾಹಸ ಆತ. ಅಯ್ಯೋ ಭಾರಿ ಹಠ ಮಾಡಿದ್ಲು ಭಾವ. ಮಧು ಅಕ್ಕನ ಬಿಟ್ಟಿರಾಕ ಒಲ್ಲೆನ ಅನ್ನಕತ್ಬಿಟ್ಟಾಳ. ಕರ್ಕೊಂಡ್ ಬರ್ಬೋದಿತ್ತು ಇಲ್ಲೇ, ಆದ್ರ ಮತ್ ಸುಮ್ನಾಕೀಗ ಈ ಫೀಡಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತೈತಿ. ಮತ್ತೆ ಅಲ್ಲೇ ಅಮ್ಮಗೂ ಆಕಿ ಇಲ್ಲ ಅಂದ್ರೆ ಬೇಜಾರಾಗ್ತೈತಿ. ಹಾಗಾಗಿ ಅಲ್ಲೇ ಇರ್ಲಿ ಅಂತ ಹೇಳಿ ಬಿಟ್ಟು ಬಂದಿದ್ದು. ನೆಕ್ಸ್ಟ್ ವೀಕ್ ಒಂದ್ ಕೆಲಸ ಮಾಡ್ತೇನೆ, ನೀವಿನ್ನೂ 15 ದಿವಸ ಇರ್ತಿರಲ್ಲ ಇಲ್ಲೇ, ಅದಕ್ಕೆ ನೆಕ್ಸ್ಟ್ ವೀಕ್ ಮಧುನ ಅಮ್ಮನ ಪಾಪುನ ಕರ್ಕೊಂಡು ಇಲ್ಲಿಗೆ ಬರ್ತೇವಿ. ಒಂದ್ ಸ್ವಲ್ಪ ತನ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗಕ್ ಬರ್ತೈತಿ. ಹೆಂಗಂತೀರಿ? ಹಾ, ಇದು ಅಡಿಯ ಚೆನ್ನಾಗೈತೆ ನೋಡೋಣ. ನಮಗೂ ನಿಮ್ಮನ್ನೆಲ್ಲ ನೋಡೋದ ಅಷ್ಟು ದಿವಸ ಹೆಂಗ್ ಬಿಟ್ಟಿರ್ಬೇಕು ಅಂತ ಅನ್ಸಕತ್ತಿತ್ತ. ಈಗ ನೀ ಹೇಳಿದಲ್ಲ, ಈಗ ಸಮಾಧಾನ ಆತು. ಅದು 15 ದಿವಸ ಗಂಟ್ಲೆ ಪಾಪುನ್ ಬಿಟ್ಟಿರೋದು ಕಷ್ಟನ, ಸರಿ, ಭಾರಿ ಕಷ್ಟ. ಏನ್ ಬಿಡೋ, ಏನಾಗಲ್ಲ. ಡೈಲಿ ವಿಡಿಯೋ ಕಾಲ್ ಮಾಡ್ತೀನಿ. ಮೊದಲು ನೀನು ರಮ್ಯಾನ್ ಆರೋಗ್ಯದ ಕಡೆ ಗಮನ ಕೊಡು. ಏನೇನ್ ಟ್ರೀಟ್ಮೆಂಟ್ ಬೇಕು ಎಲ್ಲ ಮಾಡು. ಆಮೇಲೆ ನೀನು ಅವಾಗ ಬ್ಯಾಕ್ ಪೈನ್ ಅದು ಇದು ಅಂತಿದ್ದಿ ನೋಡು, ಯಾವ್ದಾರ ಟ್ರೀಟ್ಮೆಂಟ್ ಇದ್ರೆ ನೀನು ತಗೊಂಡ್ಬಿಡು. ಹಾಣ, ನಾನು ಅದನ್ನ ಯೋಚನೆ ಮಾಡಾತಿದ್ದೆ. ಹೆಂಗಿದ್ರು 15 ದಿವಸ ರಮ್ಯಾ ಜೊತೆಗೆ ಇಲ್ಲಿ ಇರ್ತೀನಿ. ಯಾವ್ದಾರ 1 ವೀಕಿಂದ ಟ್ರೀಟ್ಮೆಂಟ್ ಇದ್ರೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಆಯ್ತು, ಒಳಗೆ ಹೋಗೋಣ. ಭಾಳ ಹೊತ್ತಾಗೈತಿ. ಮತ್ತ ಮನೆಗೆ ಹೋಗಕ್ ಲೇಟ್ ಆಯ್ತಂತಂದ್ರೆ ಪಾಪು ತಡೆಯೋದಿಲ್ಲ. ಹಾ ಭಾವ ಬರ್ರಿ. ನಮಸ್ಕಾರ ಪಂಡಿತ್ರೆ. ಹಾ, ನಮಸ್ಕಾರನಪ್ಪ. ಅಂದಂಗ ನೀವು ಈ ಹುಡುಗಿನ ಇವತ್ತ ಕರ್ಕೊಂಬರ್ತೇನೆ ಅಂತಿದ್ರಲ್ಲ, ನಿನ್ ಹೆಸರು ಏನೋ ಹೇಳಿದ್ರಲ್ಲ ಅವತ್ತಂಗೆ ಅವತ್ತ? ಅದು ನನ್ನ ಹೆಸರು ರಮ್ಯಾ ರೀ. ಹಾ ನಮ ರಮ್ಯಾ, ನೀನೇನು ತಲೆ ಕೆಡ್ಸ್ಕೋಬೇಡವಾ. ನಿನ್ ಜೊತೆಗೆ ಯಾರು ಇರ್ತಾರ? ನಾನು ಇರ್ತೇನ್ರಿ ಪಂಡಿತ್ರ. ಆಯ್ತಪ್ಪ, ನೀವಿಬ್ರು ಇಲ್ಲಿ ಇರೋದ್ರಿಂದ ನಮ್ಗೇನು ಅಭ್ಯಂತರ ಇಲ್ಲ. ಆದ್ರ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅದಾವು, ಅದನ್ನ ಫಾಲೋ ಮಾಡಿದ್ರೆ ಸಾಕು. ಅದೇನ್ ಹೇಳ್ರಿ ಪಂಡಿತ್ರ, ನಾವು ಅದನ್ನೆಲ್ಲ ಮಾಡಕ್ ತಯಾರದೇವಿ. ಏನಿಲ್ರಿ ಸುರತ್ ಸರ್, ಅದು ಫಾರ್ಮಾಲಿಟಿ ಸಲುವಾಗಿ ಹೇಳಲೇಬೇಕಲ್ಲ. ಇಲ್ಲೇ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಒಳಗಡೆ ಏನೈತಂತಂದ್ರ ಕೆಲವೊಂದು ಸ್ಪೆಷಲ್ ರೂಮ್ಸ್ ಇದಾವೆ, ಮತ್ತೆ ನಾರ್ಮಲ್ ರೂಮ್ಸ್ ಅಂತಾನು ಅದಾವು. ನಿಮ್ಗೆ ಸ್ಪೆಷಲ್ ರೂಮ್ ಬೇಕು, ನಾರ್ಮಲ್ ರೂಮ್ ಬೇಕು ಅಂತ ಹೇಳಿ ನೀವ ಮುಂಚೆನೇ ಇಲ್ಲೇ ಹೇಳಿ ರಿಸೆಪ್ಷನ್ ಒಳಗಡೆ ಬುಕ್ ಮಾಡ್ಕೋಬೇಕು. ಸ್ಪೆಷಲ್ ರೂಮ್ ಅಂತ ಅಂದ್ರೆ ಇಬ್ರದಷ್ಟ, ನಾರ್ಮಲ್ ರೂಮ್ ಅಂದ್ರೆ ಎಲ್ಲಾರ್ಗೂ ಒಂದೇ ರೀತಿಯಿಂದ, ಅಂದ್ರೆ ಜನರಲ್ ಹಾಲ್ ತರ ಇರ್ತೈತಿ. ಪಂಡಿತ್ರ, ಸ್ಪೆಷಲ್ ರೂಮ್ ತಗೋತೇವೆ ಬಿಡ್ರಿ. ನಾವು ಫ್ಯಾಮಿಲಿ ಮೆಂಬರ್ಸ್ ಮಧ್ಯ ಅದು ಬಂದು ಹೋಗಿ ಮಾಡ್ಬೋದಲ್ರಿ? ಧಾರಾಳವಾಗಿ ಬಂದು ಹೋಗಿ ಮಾಡ್ಬೋದು. ಅವ್ರಿಗೇನಿಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ 1-1:30 ತನಕ ಟ್ರೀಟ್ಮೆಂಟ್ ಇರ್ತೈತಿ. ಅದಾದ್ಮೇಲೆ ಅವರು ಫುಲ್ ಫ್ರೀನ. ನೀವು ಆಮೇಲೆ ಯಾವಾಗಾದ್ರೂ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಆದ್ರ ಅವ್ರಿಗೆ ಯಾವ್ದೇ ರೀತಿ ಹೊರಗಡೆಯಿಂದ ಫುಡ್ ನಾವು ತಿನ್ನಕ್ಕೆ ಅಲೋ ಮಾಡೋದಿಲ್ಲ. ಅದು ಸ್ಪೆಷಲಿ ಈ ಮೇಡಮ್ ಅವ್ರಿಗೆ, ಅವ್ರು ಸಾಹೇಬ್ರದಾರಲ್ಲ, ಅಂದ್ರೆ ನಿಮ್ಮ ತಮ್ಮಾರು, ಅವ್ರಿಗೆ ನಡೀತೈತಿ. ಅವ್ರಿಗೇನು ಅಂದ್ರೆ ನಾವೇನು ಟ್ರೀಟ್ಮೆಂಟ್ ಕೊಡ್ತಿರಂಗಿಲ್ಲಲ್ಲ. ಆಯ್ತು ಪಂಡಿತ್ರ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ. ಅದು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಎಲ್ಲ ನಮ್ದು ಇಲ್ಲಿ ಪದ್ಧತಿ ಏನೇನು ಅದಾವು ಹೇಳ್ಬಿಡ್ತೀನಿ ರೀ. ಅದಕ್ಕೆ ನೀವು ಒಪ್ಪಿಗೆ ಇತ್ತು ಅಂತ ಅಂದ್ರೆ ನೀವು ಮುಂದುವರಿಬೋದು. ಇಲ್ಲಪ್ಪ ಅಂತ ಅಂದ್ರೆ ನಿಮ್ಗೆ ಏನು ಅನಿಸ್ತೈತಿ ಅದು ನೀವು ನಿಮ್ಮ ಇಚ್ಛೆ ತಿಳಿಸ್ಬಿಟ್ಟು ಮುಂದುವರಿಬೋದು. ಪಂಡಿತ್ರ, ನೀವು ನಮ್ಗೆ ಒಳ್ಳೇದಾಗ್ತೈತಿ ಅಂತ ಹೇಳೋದಾದ್ರೆ ನೀವು ಹೆಂಗೆ ಹೇಳಿದ್ರು ಅದನ್ನ ಕೇಳಕ್ ನಾವು ತಯಾರಾದೇವ್ರಿ. ನೀವು ಇಲ್ಲಿ ಪದ್ಧತಿಗಳು ಏನದಾವು ನಾವೇನು ಅನುಸರಿಸಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗಕ್ಕೆ ನಾವು ಸಿದ್ಧತೆ ಮಾಡ್ಕೊಂತೀವ್ರಿ. ಅಯ್ಯೋ, ಆ ರೀತಿ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಹೇಳಿ ನಾವು ಯಾವುದೂ ನಿಮ್ಮ ಮೇಲೆ ಹೇರೋಂಗಿಲ್ಲ. ಆದ್ರೆ ಇವ್ರ ಆರೋಗ್ಯ ದೃಷ್ಟಿಯಿಂದ ಏನ್ ಮಾಡಿದ್ರೆ ಒಳ್ಳೇದಾಗ್ತೈತಿ, ಆರೋಗ್ಯ ಸುಧಾರಣೆ ಮಾಡ್ಬೋದು ಅಂತ ಹೇಳಿ ಕೆಲವೊಂದು ನಾವು ನಿಯಮಗಳನ್ನ ಪಾಲಿಸ್ತಾ ಇದ್ದೇವೆ. ಅದನ್ನ ಚಾಚು ತಪ್ಪದ ಪಾಲಿಸಿದ್ರೆ ನಿಮಗೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಹೊಂದಾಕ ಅದು ಒಂದು ದಾರಿ ಮಾಡ್ಕೊಡ್ತೈತಿ. ಪಂಡಿತ್ರ, ಇದನ್ನೆಲ್ಲ ಇವರು ಅನುಸರಿಸ್ಕೊಂಡು ಹೋಗಕ್ಕೆ ತಯಾರಿದ್ದಾರೆ. ನೀವು ಏನೇನ್ ಮಾಡ್ಬೇಕು ಅಂತ ಹೇಳ್ರಿ, ಅದ್ರ ತಕ್ಕಂಗ ಅವ್ರು ನೋಟ್ ಮಾಡ್ಕೊಂಡು ಅದೇ ರೀತಿ ಅವ್ರು ನಾಳೆಯಿಂದ ನಡ್ಕೊಂತಾರ. ಏನಿಲ್ಲ, ಬೆಳಗ್ಗೆ ಒಂದು 5-5:30 ಈ ಮಸಾಜ್ ಸೆಂಟರ್ಸ್ ಎಲ್ಲ ಓಪನ್ ಆಗ್ಬಿಡ್ತಾವು. ಅಂದ್ರೆ ಬೆಳಗ್ಗೆ ನಾವು ಶುರು ಮಾಡೋದು ಈ ತೈಲಧಾರ, ಶಿರೋಧಾರ ಅಂತೇಳಿ ಕೆಲವೊಂದು ಪದ್ಧತಿಗಳಿದಾವು. ಶಿರೋಧಾರನ ನಾವು ಬೆಳಗ್ಗೆ ಮಾಡೋಕ್ಕಾಗಂಗಿಲ್ಲ, ಸ್ವಲ್ಪ ತಂಪಾಗ್ತೈತಿ. ಹಾಗಾಗಿ ಬಿಸಿಲೆಲ್ಲ ನೋಡ್ಕೊಂಡು ಮಾಡಬೇಕು. ಅದನ್ನ ನಾವು ಬೆಳಗ್ಗೆ 10 ಗಂಟೆ ಮೇಲೆ ಮಾಡ್ತೀವಿ. ಇನ್ನು ಬೆಳಗ್ಗೆ ಬಾಡಿ ಮಸಾಜ್ ಅದನ್ನೆಲ್ಲ ಮಾಡಬೇಕಲ್ಲ, ಹಾಗಾಗಿ 5:15 ಅಂತ ಅಂದ್ರೆ ಅವರು ಅಲ್ಲೇ ಮಸಾಜ್ ಸೆಂಟರ್ ಹತ್ರ ಬಂದ್ರೆ ಸಾಕು. ನಮ್ಮ
ಇಲ್ಲಿರುವಂಥ ವೈದ್ಯರಾಗ್ಲಿ ಉಳಿದಂಥ ಪರಿಚಾರಕಿಗಳಾಗ್ಲಿ ಅವರೆಲ್ಲರೂ ನಿಮ್ಗೆ ಸಹಾಯ ಮಾಡ್ತಾರ. ಆಮೇಲೆ ನಿಮಗಂತ ಹೇಳಿ ಒಬ್ಬರನ್ನ ನಾನು ಕೊಟ್ಬಿಡ್ತೀನಿ. ಅಂದ್ರೆ ಅವರು ನೀವು ಇಲ್ಲಿದ್ದು ಹೋಗೋವರೆಗೂ ಅವರ ನಿಮ್ಗೆ ಏನೇನು ಬೇಕು ನಿಮ್ಗೆ ಬೇಕು ಬೇಡ ಎಲ್ಲಾನು ಅವ್ರು ನೋಡ್ಕೊಂತಾರ. ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಬರಬೇಕು, ಯಾವ ಟೈಮಿಗೆ ಇರಬೇಕು, ನಿಮ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನ ಎಲ್ಲಿ ಎಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ತಗೋಬೇಕು, ಅದಿಷ್ಟು ಅವ್ರು ನೋಡ್ಕೊಂತಾರ. ಅಂದ್ರೆ ನೀವು ಇಲ್ಲಿ ಹೊಸಬ್ರಾಗಿರ್ತೀರಲ್ಲ, ನಿಮಗೆ ಯಾವುದೇ ರೀತಿ ಮಾಹಿತಿ ಇರೋಂಗಿಲ್ಲ. ಹಾಗಾಗಿ ನಿಮ್ಗೆ ಯಾವ ಟೈಮಿಗೆ ಏನೇನು ಟ್ರೀಟ್ಮೆಂಟ್ ಐತಲ್ಲ ಆ ವೈದ್ಯರು ಮತ್ತು ಆ ಪರಿಚಾರಕಿಗಳು ನೋಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಯಾವ ಟೈಮಿಗೆ ಹೇಳ್ತಾರಲ್ಲ ಆ ಸಮಯಕ್ಕೆ ಸರಿಯಾಗಿ ನೀವು ಬಂದಿರೋ ತರ ನೋಡ್ಕೊಂಡ್ಬಿಡ್ರಿ ಸಾಕು. ಅದು ಬಿಟ್ರೆ ಬೆಳಗ್ಗೆ ಒಂದು 6ರಿಂದ 8ರವರೆಗೂ ನಿಮ್ಗೆ ಅಲ್ಲಿ ಮಸಾಜ್ ಸೆಂಟರ್ ಹತ್ರ ಬರ್ಬೇಕಾಗ್ತೈತಿ. ಆಮೇಲೆ ನಾವು ಕೆಲವೊಂದು ಆಹಾರ ಜೊತೆಗೆ ಔಷಧಿಗಳನ್ನ ಕೊಡ್ತೇವೆ. ಆ ಔಷಧಿನ ನೀವು ಬಹಳ ನಂಬಿಕೆ ಶ್ರದ್ಧೆಯಿಂದ ತಗೋಬೇಕು. ಅಷ್ಟಲ್ಲ, ನಿಮಗಿದು ಏನು ಅನಿಸುತ್ತೆ ಅನ್ನೋ ಗೊತ್ತಿಲ್ಲ, ನಾವು ಕೆಲವೊಂದು ಪದ್ಧತಿ ರೂಢಿಸ್ಕೊಂಡೇವಿ. ನಿಮ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗಡೆ ಒಂದು ಮೆಡಿಸಿನ್ ಕೊಡ್ಬೇಕಾಗ್ತೈತಿ. ಅಂದ್ರೆ ಅದನ್ನ ತಗೊಂಡಾದ್ಮೇಲೆ 1 ಅವರ್ ಗ್ಯಾಪ್ ಮಾಡಬೇಕು. ಆ ಔಷಧಿನ ನೀವು ಸೇವಿಸ್ತಿರ್ಬೇಕಾದ್ರೆ ನಾವು ಒಂದು ಶ್ಲೋಕ ಹೇಳ್ಕೊಡ್ತೇವೆ. ಆ ಶ್ಲೋಕನ ನೀವು ಆ ಔಷಧಿನ ಕೈ ಒಳಗಡೆ ಇಟ್ಕೊಂಡು 3 ಸರಿ ಪಠನೆ ಮಾಡ್ಬೇಕಾಗ್ತೈತಿ. ಬಹಳ ಭಕ್ತಿಯಿಂದ ಪಠನೆ ಮಾಡಿ ಆ ಔಷಧಿನ ತಗೊಂಡು ಆಮೇಲೆ ನಿಮ್ ಬೇರೆ ಏನಾದ್ರು ಕೆಲಸ ಇದ್ರೆ ನೋಡ್ಕೋಬಹುದು. ಒಂದು 8:30 ಅಷ್ಟೊತ್ತಿಗೆ ನಿಮ್ಗೆ ಬ್ರೇಕ್ಫಾಸ್ಟ್ ಬರ್ತೈತಿ. ನಿಮ್ಗೆ 7:30 ಅಷ್ಟೊತ್ತಿಗೆ ಮೆಡಿಸಿನ್ ಕೊಡಕ್ಕೆ ಹೇಳ್ಬಿಡ್ತೀನಿ. ಅಂದ್ರೆ ಒಂದು 8:30 ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಅಲ್ಲಿಂದ 10 o'clock ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಶುರು ಆಗ್ತೈತಿ. ಆಮೇಲೆ ನೀವು ಒಂದು 1:30-2 ಗಂಟೆ ತನಕ ನೀವು ಅದರೊಳಗೆ ಬಿಸಿ ಆಗ್ಬಿಡ್ತೀರಿ. ಸೊ ಆಮೇಲೆ ಮತ್ತೆ ಫುಡ್ ತಗೊಂತೀರಿ. ಮಧ್ಯಾಹ್ನ ಊಟ ಆದ್ಮೇಲೆ ಮತ್ತೊಂದು 4 ಗಂಟೆ ಅಷ್ಟೊತ್ತಿಗೆ ಮತ್ತೊಂದು ಟ್ರೀಟ್ಮೆಂಟ್ ಇರ್ತೈತಿ. ಅದಾದ್ಮೇಲೆ 5 ಗಂಟೆಯಿಂದ ನೀವು ಫುಲ್ ಫ್ರೀ. ಅಂದ್ರೆ ರೀ ಪಂಡಿತ್ರ, ಈ ಔಷಧಿ ಎಲ್ಲ ತಗೊಂಡ ಆ ಶ್ಲೋಕ ಹೇಳಿದ್ರೆ ಆರಾಮಾಗ್ತೈತ್ರಿ. ಅದ್ರ ಒಳಗಡೆ ನಂಬಿಕೆ ಇದ್ದಾಗ ಮಾತ್ರ ಪ್ರತಿಯೊಂದು ಔಷಧಿನೂ ಫಲ ಕೊಡ್ತೈತಪ್ಪ. ಈ ನಮ್ಮ ಪೂರ್ವಜರು ಅದಾರಲ್ಲ, ಯಾವುದೋ ಔಷಧಿ ತಗೊಂಡ್ರು ಔಷಧಿಕ್ಕಿಂತ ಮುಂಚೆ ಈ ಶ್ಲೋಕಗಳನ್ನ ಪಠನೆ ಮಾಡ್ತಿದ್ರು. ನಾವು ಬರೀ ಔಷಧಿ ಅಂತ ಹೇಳಿ ತಗೊಂಡ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ. ಆದ್ರೆ ಆ ಔಷಧಿ ತಗೊಳ್ಳೋದಕ್ಕೂ ಒಂದು ಪರಿಕ್ರಮ ಅನ್ನೋದೈತಿ. ಅದನ್ನ ನಾವು ಈ ಶ್ಲೋಕದ ಮುಖಾಂತರ ತಗೊಂಡ್ವಿ ಅಂತಂದ್ರೆ ಅದ್ರ ಶಕ್ತಿ ಇನ್ನೂ ಜಾಸ್ತಿ ಆಗ್ತೈತಿ. ಹಾಗಾಗಿ ನಾನು ಯಾವಾಗಲೂ ಹೇಳೋದೇನಂತಂದ್ರೆ ಯಾವುದೋ ಔಷಧಿ ತಗೊಂಡ್ರೆ ನೀವು 3 ಬಾರಿ ಆ ಶ್ಲೋಕನ ಪಠನೆ ಮಾಡಿ ಸೇವಿಸೋದ್ರಿಂದ ಉತ್ತಮ ಫಲಿತಾಂಶ ಸಿಗ್ತೈತಿ. ಆದ್ರೆ ಮಾತ್ರ ನಾನು ಇನ್ನೂ ಪದೇ ಪದೇ ಒತ್ತಿ ಹೇಳಾತೇನಿ, ಶ್ರದ್ಧೆ, ನಂಬಿಕೆ, ಭಕ್ತಿ ಇದ್ರ ಮೇಲೆ ನೀವು ನಂಬಿಕೆ ಇಡಬೇಕು. ಅದ್ರ ಮೂಲಕ ನಿಮಗೆ ಏನ್ ಸಿಗ್ಬೇಕಲ್ಲ ಅದು ಸಿಗ್ತೈತಿ. ಸರಿ ರೀ ಪಂಡಿತ್ರ, ಆದ್ರೆ ನನ್ನ ಹೆಂಡತಿ ಆರೋಗ್ಯದ ಒಳಗಡೆ ಅವರ ಆರೋಗ್ಯದ ಬಗ್ಗೆ ಏನು ಚಿಂತೆ ಮಾಡ್ಬೇಡಪ್ಪ. ಈ ರೀತಿ ಸಮಸ್ಯೆ ಹೇಳ್ಕೊಂಡು ಬಂದವರೆಲ್ಲ ನಾವು ಹೇಳಿದ ತರ ಎಲ್ಲ ಮಾಡ್ಕೊಂಡು ಗುಣ ಆಗೊಂಡು ಹೋಗ್ಯಾರ. ಅಷ್ಟೇ ಅಲ್ಲ, ಈಗ ತಮ್ಮದೇ ಆದ ಒಂದು ಕನಸನ್ನ ಬದುಕನ್ನ ಕಟ್ಕೊಂಡು ತಮ್ಮ ಮಕ್ಕಳ ಜೊತೆಗೆ ಆರಾಮಾಗಿದ್ದಾರೆ. ಪಂಡಿತ್ರ, ನಮ್ಮ ತಂಗಿ ನೀವು ಹೇಳಿದ್ದೆಲ್ಲ ಕೇಳ್ಕೊಂಡು 15 ದಿವಸ ಅದೇ ರೀತಿ ಪದ್ಧತಿನ ಮೇಂಟೈನ್ ಮಾಡಿಕೊಂಡು ನೀವು ಹೇಳಿರೋಂಥ ಆಹಾರ ಪದ್ಧತಿನ ಸೇವನೆ ಮಾಡಿದ್ರೆ ಅವಳಿಗಿದು ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿ ಮಗು ಆಗ್ತೈತಲ್ಲ? ಆಗ್ತೈತಮ್ಮ, ನಂಬಿಕೆ ಇರಲಿ. ಬರೀ ಇಲ್ಲಿ ಇರೋ ಅಷ್ಟು ದಿವಸ ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಹೋದ್ಮೇಲೂ ಇದನ್ನ ಅವರು ಮೇಂಟೈನ್ ಮಾಡಲಿ. ಮುಂದಾದ್ರೂ ಅವರು ಒಳ್ಳೆ ಆರೋಗ್ಯ ಪದ್ಧತಿನ ಮೇಂಟೈನ್ ಮಾಡಲಿ ಅಂತ ನಾನು ಹೇಳೋದು. ಬರೀ ಅವರಷ್ಟೇ ಅಲ್ಲ, ನೀವೆಲ್ಲರೂ ಈ ರೀತಿ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಹೋದ್ರೆ ಎಲ್ಲರ ಆರೋಗ್ಯನೂ ಸರಿಯಾಗಿರ್ತೈತಿ. ಆಯ್ತ್ರಿ ಪಂಡಿತ್ರ, ನಮ್ಗೆ ಟೈಮ್ ಆಗತ್ತೈತಿ. ಮತ್ತೇನಾರು ಇದ್ರೆ ನಾವು ನಿಮ್ಗೆ ಫೋನ್ ಮಾಡ್ತೀವಿ, ಇಲ್ಲಾಂದ್ರೆ ಬಂದು ಕೇಳ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ನಾವು ನಮ್ಮ ತಮ್ಮ ಮತ್ತು ಅವ್ರ ವೈಫ್ನ ಇಲ್ಲೇ ಬಿಟ್ಟು ಹೊಂಟೀವಿ. ಆಯ್ತ್ರಿ ಸರ್, ನೀವು ಹೋಗಿ ಬರ್ರಿ. ಏನಾರು ಇದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೇನೆ ಅಂತ. ಮಧು, ಹೊರಡೋಣ? ಹಾಂ ರೀ, ನಡೀರಿ. ಸರ್, ಮತ್ತೇನಾರು ನಿಮ್ಗೆ ಇನ್ಫಾರ್ಮೇಷನ್ ಬೇಕಿತ್ತೇನ್ರಿ? ಅಯ್ಯೋ, ಇವಾಗ ನೀವು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿರಿ ಸರ್. ನೆಕ್ಸ್ಟ್ ಟೈಮ್ ನಾವು ಬರ್ತೇವಲ್ಲ ಅವಾಗ ಮತ್ತೇನಾರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂತೀವಿ. ಆಯ್ತ್ರಿ, ನನಗೊಂದು ಸ್ವಲ್ಪ ಕೆಲಸ ಐತಿ, ಮತ್ತೆ ನಿಮಗೆ ಭೇಟಿ ಆಗ್ತೇನೆ ಅಂತ. ಆಯ್ತ್ರಿ ಪಂಡಿತ್ರ, ನಿಮ್ಮಿಂದ ಭಾಳ ಉಪಕಾರ ಐತ್ರಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಹಾಂ, ಅದು ನಿಮ್ಮ ಹೆಸರು ಏನೋ ಹೇಳಿದ್ರಲ್ರಿ ನಿಮ್ಮ ತಮ್ಮ ಅವ್ರದ್ದು? ಅವನ ಹೆಸರು ಸುರೇಶ್ ರೀ. ಹಾಂ ಸುರೇಶ್ ಅವರೇ, ಅದು ಅಲ್ಲಿ ರಿಸೆಪ್ಷನ್ ಐತಿ, ಅಲ್ಲೆಲ್ಲ ಹೋಗಿ ಏನೇನು ಫೀಸ್ ಎಲ್ಲ ಕಟ್ಟಬೇಕಲ್ಲ ಕಟ್ಟಿ ನೀವು ಯಾವ ರೂಮ್ ಬೇಕಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ, ಅಲ್ಲೆಲ್ಲ ಮಾತಾಡ್ಕೊಳ್ರಿ. ಆಮೇಲೆ ನಿಮ್ಗೆ ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ಅಫೋರ್ಡಬಲ್ ಪ್ರೈಸ್ ಒಳಗಡೆ ಸಿಗ್ತೈತಿ. ಆಯ್ತ್ರಿ ಪಂಡಿತ್ರ, ನಾನು ಹೋಗಿ ಈಗ ಎನ್ಕ್ವೈರಿ ಮಾಡ್ಕೊಂಡು ಏನೇನು ಮಾಡಬೇಕೆಲ್ಲ ನೋಡ್ಕೊಂಡು ಬರ್ತೀನಿ. ಆಮೇಲೆ ಇನ್ನೊಂದು, ಮೆಡಿಸಿನ್ಸ್ ಎಲ್ಲ ನೀವು ಇವತ್ತ ಖರೀದಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಲೋ. ಯಾಕಂದ್ರೆ ಬೆಳಗ್ಗೆ ಅವೆಲ್ಲ ಮೆಡಿಸಿನ್ಸ್ ಬೇಕಾಗ್ತಾವಲ್ಲ, ಬೆಳಗ್ಗೆ 10 ಗಂಟೆ ಮೇಲೆ ಈ ಮೆಡಿಸಿನ್ ಶಾಪ್ಸ್ ಎಲ್ಲ ಓಪನ್ ಆಗೋದು. ಸೊ ಬೆಟರ್ ನೀವು ಈಗ ತಗೊಂಡಿಟ್ಕೊಂಡ್ರೆ ಚಲೋ. ಅವು ಎಲ್ಲ ಏನೇನು ಬೇಕು ನಾನು ಒಳಗೆ ಬರ್ದಿಟ್ಟಿರ್ತೇನೆ ಚೀಟಿ ಒಳಗೆ. ನೀವು ಒಂದು ಕೆಲಸ ಮಾಡಿರಿ, ನನ್ನ ಜೊತೆಗೆ ಬಂದ್ಬಿಡ್ರಿ. ನಾನು ನಿಮ್ಗೆ ಒಬ್ಬರನ್ನ ವಹಿಸ್ತೇನೆ, ಅವರ ನಿಮ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ. ಆಯ್ತ್ರಿ ಪಂಡಿತ್ರ, ನಾನು ಇವಾಗ ನಿಮ್ಮ ಜೊತೆಗೆ ಬರ್ತೇನಂತ. ಅದೇನಂತ ನೀವ ನೋಡಿ ನನಗೆ ಹೇಳ್ರಿ. ಅಂದ್ರಪ್ಪ ಈಗ ಹೊತ್ತಾಗತ್ತೈತಲ್ಲ, ಅಂದ್ರೆ ಈಗ ಸಾಯಂಕಾಲ ಹೊತ್ತು ಜಲ್ದಿ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು. ಮತ್ತೆ ಬೆಳಗ್ಗೆ ಜಲ್ದಿ ಏನು ತೆಗಿಯೋದಿಲ್ಲ, 10 o'clock ಅಂತ ಅಂದ್ರೆ ಬರ್ತಾರ ಅವರು. ಅಷ್ಟೊಳಗಡೆ ನಮ್ದು ಟ್ರೀಟ್ಮೆಂಟ್ ಎಲ್ಲ ಶುರು ಇರೋದ್ರಿಂದ ಇವತ್ತೇ ಮೆಡಿಸಿನ್ಸ್ ಖರೀದಿ ಮಾಡ್ಬಿಡ್ರಿ, ನಾನೆಲ್ಲ ಬರ್ಕೊಡ್ತೇನಂತ. ಒಂದು ವಾರಕ್ಕೆ ಆಗೋಷ್ಟು ತಗೊಳ್ರಿ. ಆಮೇಲೆ ನೆಕ್ಸ್ಟ್ ವೀಕು ಅವ್ರದ್ದು ಹೆಲ್ತ್ ಕಂಡೀಷನ್ ಎಲ್ಲ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಹೇಳ್ತೀನಿ. ಅವಾಗ ಮತ್ತೆ ಏನಾರ ಬೇರೆ ಇದ್ರೆ ಬರ್ಕೊಡ್ತೇನಂತ. ಆಯ್ತ್ರಿ ಪಂಡಿತ್ರ, ನಿನ್ ಬಾರಪ್ಪ ನನ್ನ ಜೊತೆ. ಸುರೇಶ, ಮತ್ತೆ ಹೋಗ್ಬಾ, ನಾವು ಹೋಗಿ ಬರ್ತೇವೆನಾ? ಆಯ್ತಣ್ಣ, ನಾನು ಈ ಮೆಡಿಸಿನ್ಸ್ ಎಲ್ಲ ತಗೊಂಡು ಬರ್ತೇನಂತ. ಅಲ್ಲಿವರೆಗೂ ನೀವು ರಮ್ಯಾ ಜೊತೆಗಿರಿ. ಆಯ್ತಪ್ಪ, ನೀನೆಲ್ಲ ತಗೊಂಡ್ ಬಾ, ನಾವು ಅಲ್ಲಿವರೆಗೂ ರಮ್ಯಾ ಜೊತೆ ಮಾತಾಡ್ತಿರ್ತೀವಿ. ಪಂಡಿತ್ರ ನಡೀರಿ. ಥ್ಯಾಂಕ್ಸ್ ರೀ ಪಂಡಿತ್ರ. ಆಯ್ತಪ್ಪ, ಒಳ್ಳೇದಾಗ್ಲಿ. ಹಾಂ, ಹೆಂಗ ಅನಿಸ್ತಾ ಐತಿ ರಮ್ಯಾ? ಏನಾರ ನಂಬಿಕೆ ಬರ್ತಾ ಐತಾ? ಹೆಂಗ ಭಾವ, ಯಾಕೋ ಮನ್ಸಿಗೆ ಸಮಾಧಾನ ಅನ್ಸಾತೈತಿ. ಅವ್ರು ಹೇಳಿರೋ ಮಾತಿಂದ ನನಗೆ ಧೈರ್ಯ ಬರ್ತೈತಿ. ನಾನು ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತೇನೆ ಅಂತ ಅನ್ಸಾಕತೈತಿ. ಎಲ್ಲ ಸರಿ ಆಗ್ತೈತಿ, ನಂಬಿಕೆ ಇಡು. ಅಕ್ಕ, ಯಾಕೋ ಪಾಪು ನೆನಪು ಭಾಳ ಬರ್ತೈತಿ. ಡೈಲಿ ಒಂದ್ಸಲನಾರ ವಿಡಿಯೋ ಕಾಲ್ ಮಾಡಿ ತೋರ್ಸೆ. ಅಯ್ಯೋ, ನಿನ್ನ ಮಗಳನ್ನ ನೀನು ನೋಡಕ್ಕೆ ನನಗೆ ಪರ್ಮಿಷನ್ ಕೇಳ್ತಿಯಲ್ಲ, ನೀನು ಯಾವಾಗ ಫ್ರೀ ಇರ್ತಿ ನೋಡು, ಡೈರೆಕ್ಟಾಗಿ ಕಾಲ್ ಮಾಡಿಬಿಡು. ನಿನ್ನ ಮಗಳಿಗೆ ನಾನು ಫೋನ್ ಹಿಡಿದ್ಬಿಡ್ತೇನೆ. ಅದು ಭಾಳ ಅಡಿಕ್ಷನ್ ಆಗ್ಬಿಟ್ಟಾಳಕಿ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಆಕಿನ ಹಿಡಿದು ಮಾತಾಡ್ಸಿಲ್ಲ, ಆಟಾಡ್ಸಿಲ್ಲ ಅಂತ ಅಂದ್ರೆ ನನಗೆ ಏನೋ ಕಳ್ಕೊಂಡಂಗೆ ಆಗ್ತೈತಿ. ಈಗ ಸದ್ಯಕ್ಕೆ 15 ಡೇಸು ನೀನು ಒಬ್ಬಳ ಅದಿ ಅಂತ ತಿಳ್ಕೊ. ಮೊದಲು ಜಲ್ದಿ ಆರಾಮಾಗ್ಬಾ, ಆಮೇಲೆ ಎಲ್ಲ ಸಿಗ್ತೈತಿ. ಹಾಂ ಅಕ್ಕ, ಅವ್ರು ಹೇಳ್ದಂಗೆ ನಾನು ಪಾಲಿಸ್ತೀನಿ. ಆದಷ್ಟು ಬೇಗ ಆರಾಮಾದ್ರೆ ಸಾಕು. ಅಣ್ಣ, ಸುರೇಶ,
ಏನಂದ್ರಪ್ಪ? ಹಾಣ ರೂಮ್ ಎಲ್ಲ ಕೀ ಕೊಟ್ಟಾರ, ರೂಮ್ ಎಲ್ಲ ಇದು ಕ್ಲೀನ್ ಮಾಡ್ಸಾತೀನಿ ಅಂತ ಅಂದ್ರು. ಕ್ಲೀನ್ ಆಯ್ತಂತ ಅಂದ್ರ ನಾನು ರಮ್ಯ ಹೋಗ್ಬೋದು. ಅದಕ್ಕೆ ಬಂದೆ. ಮೆಡಿಸಿನ್ಸ್ ಎಲ್ಲ ತಗೊಂಡು ಅಲ್ಲಿ ಇಟ್ಟೆ ಬಂದ್ಬಿಟ್ಟೆ ಈಗ. ಹೌದಪ್ಪ, ಒಳ್ಳೇದಾಯ್ತು. ಬಾ, ನಾವು ಆ ಕಡೆಗೆ ಹೋಗ್ತೀವಿ. ನೀವು ಹಂಗ ಈ ಆಶ್ರಮನ ಒಂದ್ಸಲ ಸುತ್ತಾಡ್ಕೊಂಡು ಬರುವಂತ್ರಿ ನಡ್ರಿ. ಹಾಣ ನಾನಂತರೂ ಯಾವಾಗ ಇದನ್ನೆಲ್ಲ ಸುತ್ತಾಕ್ತೇನೋ ಅಂತ ಅನ್ಸಕತ್ತೈತಿ ನೋಡು. ಈ ಚಿಕಿತ್ಸೆ ಮಾಡೋದ್ಕೊಳಕ್ಕಿಂತ ಈ ಪ್ರಕೃತಿ ನೋಡ್ಕೊಳ್ಳೋದ ಒಂದ್ ರೀತಿಯಿಂದ ನಮಗ ಅರ್ಧ ಆರಾಮ ಆಕೈತೇನೋ ಅನ್ಸಕತ್ತೈತಿ. ಇಂಥ ಜಗದೊಳಗಡೆ ಇರ್ಬೇಕಂದ್ರೂ ಪುಣ್ಯ ಮಾಡಿರ್ಬೇಕು. ಹೊರಡೋಣ ಮಧು. ಹಾಂ ರೀ, ನಡೀರಿ. ರಮ್ಯಾ, ಬರ್ತೇವಿ. ಸುರೇಶ, ಹುಷಾರಪ್ಪ. ಹಾಂ ಅಕ್ಕ, ಅವಾಗ ಬರ್ತಾ ಇರ್ರಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಪಾಪನ್ ಕರ್ಕೊಂಬರ್ರಿ. ಹಾಂ ರಮ್ಯಾ, ಆದ್ರೆ ನೀನು ನಿನ್ನ ಆರೋಗ್ಯದ ಕಡೆ ಕಾಳಜಿ ತಗೋ. ಹಾಂ, ಮೆಡಿಸಿನ್ನ ಟೈಮ್ ಟು ಟೈಮ್ ತಗೋ. ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳು. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲ ಟ್ರೀಟ್ಮೆಂಟ್ನು ನೀಟಾಗಿ ಮುಗಿಸ್ಕೊ. ಆದಷ್ಟು ಬೇಗ ಹುಷಾರಾಗಿ ಬಾ. ಸರಿ ಅಕ್ಕ? ಸರಿ, ನಾವಿನ್ ಬರ್ತೇವಾ? ಹಾಂ ಮಾವ, ಹೋಗ್ಬರ್ರಿ. ಸುರೇಶ, ನಾವಿನ್ ಬರ್ತೇವಿ. ಏನಾರ ಹೆಲ್ಪ್ ಬೇಕು ಅಂದ್ರೆ ಕಾಲ್ ಮಾಡು, ಅಥವಾ ಏನಾರ ಬೇಕಾಗಿತ್ತಂತಂದ್ರೂ ಫೋನ್ ಮಾಡು. ನಾನಾರ ಬರ್ತೀನಿ, ಯಾರು ಕಳಿಸ್ಕೊಡ್ತೇನೆ. ಹಾಂ, ನೀವು ಹುಷಾರು. ಪಾಪುನ್ ಕಡೆ ಲಕ್ಷ್ಯ ಇರ್ಲಿ. ಆಯ್ತಪ್ಪ. ಸರಿ, ಬರೋಣ ಇನ್ನ. ಹಾಂ, ಹೋಗ್ಬಾಣ. ರಮ್ಯಾ, ಒಂದು ರೌಂಡ್ ಹೊರಗೆ ಸುತ್ತಾಡ್ಕೊಂಬರೋಣ. ಹಾಂ, ನಡೀರಿ. ರಮ್ಯಾ, ಅವರು ಆ ಶ್ಲೋಕ ಬರೆದು ಕೊಟ್ಟಾರ ನನ್ನ ಕಡೆ, ಧನ್ವಂತರಿ ಶ್ಲೋಕ ಅಂತ ಹೇಳಿ. ನಿನಗೆ ಗೊತ್ತಲ್ಲ ಧನ್ವಂತರಿ ಯಾರಂತ ಹೇಳಿ? ಧನ್ವಂತರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ದೇವರು. ಹಾಂ, ಸರಿ, ಹೋಗ್ಬರೋಣ ನಡಿ. ಸುರೇಶಪ್ಪ ಅವರ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಆದ್ರೆ ನೀವು ಯಾರಂತಂತ ಹೇಳಿ ನನಗೆ ಗೊತ್ತಾಗತ್ತಿಲ್ಲ. ಸರ, ನಿಮಗೆ ನಾನು ಯಾರಂತಂತ ಹೇಳಿ ಗೊತ್ತಿಲ್ಲ, ಆದ್ರೆ ನೀವು ಯಾರಂತಂತ ಹೇಳಿ ನನಗೆ ಗೊತ್ತೈತಿ. ಅಂದಂಗ ನೀವು ಇಲ್ಲೇ ಈ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದ್ಬಿಟ್ಟಿರಿ? ಅದು ಸ್ವಲ್ಪ ನಮ್ಮ ಮಿಸ್ಸಸ್ಸಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಬಂದಿದ್ವಿ. ಓ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ಅದು ಯಾವ ರೋಗ ಏನು ಎತ್ತ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲ ವಾಸಿ ಮಾಡ್ಕೊಂಡ ಹೋಗ್ಯಾರ್ರಿ. ಅಂದಂಗ ನೀವು ಇಲ್ಲೇ? ನಾನು ಇಲ್ಲೇ ಕೆಲಸ ಮಾಡ್ಕೊಂಡದೇನ್ರಿ. ಅಂದ್ರ ಹೌದು, ಆದ್ರೆ ನಿಮ್ಗೆ ನಾನು ಹೆಂಗೆ ಪರಿಚಯ? ಅಯ್ಯೋ ಸುರೇಶಪ್ಪ ಅವರ, ನೀವು ನಮ್ಮ ಪಾಲಿನ ದೇವರು. ಅಲ್ಲ, ನೀವು ಏನು ಹೇಳತ್ತೀರಿ? ಏನಿಲ್ಲ ರೀ ಅಕ್ಕಾರ, ಅದು ನಮ್ಮ ಮಗ, ಅವನು ಈಗ ಆಯುರ್ವೇದಿಕ್ ಡಾಕ್ಟರ್ ಆಗಕತ್ತಾನ್ರಿ. ಬಹಳ ಒಳ್ಳೆ ವಿಷಯ ರೀ ಅದು. ಅವನು ಈ ಓದ್ಬೇಕು ಅಂತ ಇರ್ಬೇಕಾದ್ರೆ ಅವನಿಗೆ ದುಡ್ಡಿನ ಸಹಾಯ ಮಾಡಿದವ್ರ ನೀವು. ಅಂದ್ರ ನೀವು? ಹೌದು, ಹರೀಶ್ ಅಂತ ಒಬ್ರು ನಿಮ್ಗೆ ಸಹಾಯ ಕೇಳ್ಕೊಂಡು ಬಂದಿದ್ರೆ, ಗೊತ್ತೈತ್ರಿ? ಹರೀಶ್ ಅದ ಈಗ ಒಂದೆರಡು ವರ್ಷದ ಹಿಂದ, ಅಂದ್ರೆ ನಮ್ದು ಸ್ವಲ್ಪ ಮನಿ ಒಳಗಡೆ ಭಾಳ ಬಡತನ ಐತ್ರಿ. ನೀವ ನಮ್ಗೆ ಹಣದ ಸಹಾಯ ಎಲ್ಲ ಮಾಡಿ, ಅಂದ್ರೆ ನಾನು ನಿಮ್ಮ ಹತ್ರ ಬಂದಿದ್ದಿಲ್ಲ. ನಮ್ಮ ಮಗನ್ ನೋಡಿದ್ರೆ ನಿಮ್ಗೆ ನೆನಪಾಗ್ಬೋದೇನೋ. ಹಾ, ನಿಮ್ಮ ಮಗನ್ ನೋಡಿದ್ರೆ ನೆನಪಾಗ್ತೈತೆ ಅನಿಸ್ತಿದ್ರಿ. ಅದೇ ರೀ, ನಿಮ್ಮ ಹಣದ ಸಹಾಯದಿಂದಾನ ಅವನು ತನ್ನ ಡಾಕ್ಟರ್ ಕೋರ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ರಿ. ಈಗ ಫೈನಲ್ ಇಯರ್ ಅದೊಂದು ಆಗ್ಬಿಡ್ತು ಅಂತ ಅಂದ್ರೆ ಇಲ್ಲೇ ಬಂದು ಜಾಯಿನ್ ಮಾಡ್ಕೊಂತಾರಂತ್ರಿ. ಅಂದ್ರೆ ಇಲ್ಲೇ ನಮ್ಮ ಪಂಡಿತ್ ಅದಾರಲ್ಲ, ಅವರ ಸಹಾಯ ಮಾಡ್ತೇನೆ ಅಂತ ಅಂದಾರ್ರಿ. ಫಸ್ಟ್ ನೀವು ಅವಾಗೆಲ್ಲ ಸಹಾಯ ಮಾಡಿದ್ರಿ. ಆ ಸಹಾಯದಿಂದ ಇವತ್ತು ನನ್ನ ಮಗ ಒಂದು ದೊಡ್ಡ ಹುದ್ದೆ ಒಳಗೆ ಹೋಗಾಕತ್ತಾನ್ರಿ. ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇದ್ದವ್ರಿಗೆಲ್ಲ ಅವನಿಂದ ಒಂದು ಉಪಯೋಗ ಆಗ್ತೈತಿ ಅನ್ನೋದು ನನಗೊಂದು ಖುಷಿ ವಿಷಯ. ಬಹಳ ಒಳ್ಳೇದಾಯ್ತ್ರಿ. ಸುರೇಶಪ್ಪ ಅವರ, ನೀವು ಇದೆಲ್ಲ ಸುತ್ತಾಕೊಂಡ್ಬರ್ಬೇಕಂತ ಹೊಂಟಿದ್ನ? ಹಾಂ ರೀ ಅಂಕಲ್, ಅದು ಇಲ್ಲಿ ಪರಿಸರನೆಲ್ಲ ಒಂದು ರೌಂಡ್ ಸುತ್ತಾಕೊಂಬರೋಣ ಅಂತ ಹೊಂಟಿದ್ವಿ. ಅಯ್ಯೋ, ಇಲ್ಲಿ ಏನೇನೈತಿ ಏನೇನಿಲ್ಲ ನಾನು ತೋರಿಸ್ತೇನೆ, ಬರ್ರಿ. ಒಳ್ಳೇದಾಯ್ತು ನೋಡ್ರಿ, ಬರ್ರಿ.